ಒಂದಾನೊಂದು ಕಾಲದಲ್ಲಿ ಒಂದ್ ಹಳ್ಳಿಯಲ್ಲಿ ರಾಮಣ್ಣ ಅಂತ ರೈತ ವಾಸವಿರ್ತಾನೆ. ಅವನ ತೋಟದ ಹತ್ತಿರವಿರುವ ಕಾಡಿನಲ್ಲಿ ಒಂದು ಗುಳ್ಳೆ ನರಿ ಇರುತ್ತೆ. ಯಾವಾಗಲೂ ಆ ನರಿ ರೈತನ ತೋಟದಿಂದ ಹಣ್ಣು ಹಂಪಲು ಹಾಗೂ ಅವನ ಕೋಳಿಗಳನ್ನ ಕದ್ದು ತಿಂತಿರುತ್ತೆ. ಒಂದಿನ ರೈತ ಆ ನರಿಗೆ ಹೆಂಗಾದ್ರೂ ಮಾಡಿ ಬುದ್ಧಿ ಕಲಿಸ್ಬೇಕಂತ ಒಂದು ಅಡ್ಡ ಕತ್ರಿಯನ್ನ ತಂದು ಆ ನರಿ ಓಡಾಡೋ ಜಾಗದಲ್ಲಿ ಕಾಣದಂತೆ ಇಡ್ತಾನೆ. ಇದು ಗೊತ್ತಿರದ ನರಿ ರಾಮಣ್ಣನ ತೋಟಕ್ಕೆ ಬರುತ್ತೆ. ಅದು ಕತ್ತರಿರುವ ಜಾಗಕ್ಕೆ ಬಂದ ತಕ್ಷಣ ಅದರ ಬಾಲ ಕತ್ರಿಯೊಳಗೆ ಸಿಕ್ಕಾಕೊಂಡ್ಬಿಡುತ್ತೆ. ಪಾಪ ನರಿ ನೋವಿನಿಂದ ಬಾಲ ಬಿಡಿಸಿಕೊಳ್ಳಲು ತುಂಬಾ ಕಷ್ಟದಿಂದ ಪ್ರಯತ್ನಿಸುತ್ತೆ. ಆದ್ರೆ ಏನೂ ಉಪಯೋಗ ಆಗಲ್ಲ. ಅದು ಕೊನೆಗೆ ಬಾಲ ಬಿಡಿಸಿಕೊಳ್ಳಲು ಜೋರಾಗಿ ಬಾಲವನ್ನು ಎಳೆದಾಗ ಬಾಲವೇ ಅರ್ಧ ತುಂಡಾಗಿ ರಕ್ತ ಸುರಿಯಲು ಪ್ರಾರಂಭಿಸುತ್ತೆ. ಮತ್ತೆ ನರಿ ರೈತನ ತೋಟದಿಂದ ಊಟ ಕಿತ್ತು ಒಂದು ಬಂಡೆಯ ಮೇಲೆ ಬಂದು ಕುಳಿತುಕೊಳ್ಳುತ್ತೆ. ಅದು ಬೇಸಿಗೆ ಕಾಲ ಆದ್ದರಿಂದ ಬಂಡೆ ಬಿಸಿಯಾಗಿ ಕಾದಿರುತ್ತೆ. ಸ್ವಲ್ಪ ಸಮಯದ ನಂತರ ನರಿ ಮೇಲೆ ಕೇಳಲು ಪ್ರಯತ್ನಿಸಿದಾಗ ಅದಕ್ಕೆ ತುಂಬಾ ನೋವಾಗುತ್ತಿರುತ್ತದೆ. ಕಾರಣ ಆ ಬಿಸಿಯಾದ ಬಂಡೆಗೆ ರಕ್ತದಿಂದ ಗಾಯವಾದ ಬಾಲವು ಅಂಟಿಕೊಂಡು ಬಿಟ್ಟಿರುತ್ತೆ. ನರಿ ಚೂರು ಬಾಲವನ್ನು ಎಳೆದರೂ ಅದಕ್ಕೆ ಸಹಿಸಲಾರದಷ್ಟು ನೋವಾಗುತ್ತಿರುತ್ತದೆ. ಆಗ ನರಿ ಪಟಪಟ ಎಂದು 2 ಹನಿ ಮಳೆ ಬಂದರೆ ಪಟಾಲಮ್ಮನಿಗೆ ಆರತಿ ಮಾಡುವೆನೆಂದು ಹರಸಿಕೊಂಡಿತು. ಸ್ವಲ್ಪ ಸಮಯದ ನಂತರ ಪಟಪಟ ಎಂದು ಮಳೆ ಬೀಳಲು ಪ್ರಾರಂಭವಾಗಲು ನರಿಯ ಬಾಲದ ಹತ್ತಿರ ಹೆಪ್ಪುಗಟ್ಟಿದ ರಕ್ತ ಸಡಿಲಗೊಂಡು ನರಿ ಸುಲಭವಾಗಿ ಬಂಡೆಯಿಂದ ಬಾಲವನ್ನು ಬಿಡಿಸಿಕೊಂಡು ಅದರ ಮನೆಗೆ ಓಡಿತು. ನರಿಯ ಹರಕೆಯಂತೆ ಅದರ ಗುಂಪಿಗೆ ಹೇಳಿ ಆರತಿಗಳನ್ನೆಲ್ಲ ಸಿದ್ಧಪಡಿಸಿಕೊಂಡು ಪಿಳ್ಪಿಳ್ಕು ಡುಬ್ ಡುಬ್ಕು ಪಿಳ್ಪಿಳ್ಕು ಡುಬ್ ಡುಬ್ಕು ಎಂದು ತಮಟೆಯೊಂದಿಗೆ ಹೋಗಿ ಪಟಾಲಮ್ಮನಿಗೆ ಆರತಿ ಮಾಡಿಕೊಂಡು ಬರ್ತವೆ. ರಾಮಣ್ಣ ಏನಾದ್ರೂ ಮಾಡಿ ನರಿನ ಹಿಡಿಬೇಕಂತ ಒಂದು ಅಂಟಿನ ಬೊಂಬೆಯನ್ನು ಮಾಡಿ ಆ ನರಿ ಓಡಾಡುವ ಜಾಗದಲ್ಲಿ ಇಡ್ತಾನೆ. ನರಿಯ ಆ ದಾರಿಲ್ ಬಂದಾಗ ಗೊಂಬೆ ದಾರಿಯಲ್ಲಿ ನಿಂತಿರೋದನ್ನ ನೋಡಿ ಏಯ್ ಪಕ್ಕಕ್ ಸರಿ ಅಂತ ಹೇಳುತ್ತೆ. ಅದು ಗೊಂಬೆ ಆದ್ರಿಂದ ಅದು ಹಂಗೆ ನಿಂತಿರುತ್ತೆ. ನರಿ ಕೋಪ ಬಂದು ಬೊಂಬೆಗೆ ನೀನೀಗ ಜಾಗ ಬಿಡ್ಲಿಲ್ಲ ಅಂದ್ರೆ ನಾನೀಗ ಎಡಗಾಲಿನಿಂದ ಓದಿತೀನಿ ಅಂತ ಒದಿಯುತ್ತೆ. ಆಗ ನರಿ ಕಾಲು ಬೊಂಬೆಗೆ ಅಂಟ್ಕೊಂಡ್ಬಿಡುತ್ತೆ. ನನ್ ಕಾಲೇ ಹಿಡ್ಕೋತೀಯಾ ಎಂದು ಬಲಗಾಲಿನಿಂದ ಒದಿಯುತ್ತೇನೆ ಎಂದು ಬಲಗಾಲಿನಿಂದ ಒದಿಯುತ್ತೆ. ಆಗ ಆ ಕಾಲು ಸಹ ಅದಕ್ಕೆ ಅಂಟ್ಕೊಂಡ್ಬಿಡುತ್ತೆ. ನನ್ನ ಕಾಲುಗಳನ್ನೇ ಹಿಡ್ಕೋತೀಯ, ಎಷ್ಟು ಧೈರ್ಯ ನಿನಗೆ, ನನ್ನ ತಲೆಯಿಂದ ಹೊಡೆದ್ರೆ ತಟ್ಟಾಡಿಕೊಂಡು ಬೀಳ್ತೀಯ ಅಂತ ತಲೆಯಿಂದ ಗುದ್ದಿದಾಗ ಅದರ ತಲೆಯೂ ಬೊಂಬೆಗೆ ಅಂಟ್ಕೊಂಡ್ಬಿಡುತ್ತೆ. ನಂತರ ರಾಮಣ್ಣ ಬಂದು ಆ ನರಿಯನ್ನ ಅಂಟಿನ ಬೊಂಬೆಯಿಂದ ಬಿಡಿಸಿ ಒಂದ್ ಚೀಲದಲ್ಲಿ ಹಾಕೊಂಡು ಮನೆಗೆ ತಗೊಂಡ್ ಬರ್ತಾನೆ. ನಂತರ ಅದನ್ನು ಕೊಂದು ತಿನ್ನಲು ತನ್ನ ಮಗನ ಜೊತೆ ಕೆರೆಯ ಬಳಿಗೆ ನರಿಯನ್ನು ಸ್ವಚ್ಛ ಮಾಡುವುದಕ್ಕೆ ಬೂದಿಯೊಂದಿಗೆ ಹೊರಡ್ತಾನೆ. ನರಿ ಇದ್ದ ಚೀಲವನ್ನಿಟ್ಟು ರಾಮಣ್ಣ ಆಯುಧಗಳನ್ನು ಚೂಪ್ ಮಾಡ್ತಿರ್ಬೇಕಾದ್ರೆ ಅವನ ಮಗ ಚೀಲದಲ್ಲಿ ಏನೂ ಚಲನ ಇಲ್ಲದನ್ನು ಕಂಡು ನರಿ ಸತ್ತುಗಿತ್ತು ಹೋಗಿರಬಹುದೆಂದು ಚೀಲಕ್ಕೆ ಕಟ್ಟಿದ್ದ ದಾರವನ್ನು ಬಿಚ್ಚುತ್ತಾನೆ. ಆಗ ಇದೇ ಸಮಯ ಕಾದಿದ್ದ ಆ ನರಿ ಚೀಲದಿಂದ ಹೊರಗೆ ಬಂದು ಬಾಂಡ್ಲಿಯಲ್ಲಿಟ್ಟಿದ್ದ ಬೂದಿಯನ್ನು ರಾಮಣ್ಣ ಮತ್ತು ಅವನ ಮಗನ ಕಣ್ಣಿಗೆ ಊದಿ ಪರಾರಿಯಾಗುತ್ತದೆ. ಈ ಬಾರಿ ರಾಮಣ್ಣ ನರಿ ಓಡಾಡೋ ದಾರಿಯಲ್ಲಿ ಒಂದು ಮರದ ಕೆಳಗೆ ಅದಕ್ಕೆ ಗೊತ್ತಾಗದ ಹಾಗೆ ಕಾದು ಕುಳಿತಿರುತ್ತಾನೆ. ಅದು ರಾತ್ರಿಯ ಸಮಯ ಆದ್ದರಿಂದ ಅದೇ ದಾರಿಯಲ್ಲಿ ಬಂದ ನರಿಯು ರಾಮಣ್ಣನ ಇರುವನ್ನು ತಿಳಿಯದೆ ಅವನ ಮುಂದೆಯೇ ಕುಳಿತುಕೊಳ್ಳುತ್ತದೆ. ಆಗ ರಾಮಣ್ಣ ಅದರ 2 ಕಾಲುಗಳನ್ನು ಭದ್ರವಾಗಿ ಹಿಡಿದುಕೊಳ್ಳುತ್ತಾನೆ. ಇದನ್ನು ತಿಳಿದ ನರಿ ಸ್ವಲ್ಪವೂ ವಿಚಲಿತಗೊಳ್ಳದೆ ಅಯ್ಯೋ ಮೂರ್ಖ ರೈತ, ನನ್ನ ಕಾಲು ಎಂದು ತಪ್ಪಾಗಿ ಮರದ ಬೇರುಗಳನ್ನು ಹಿಡಿದುಕೊಂಡಿರುವೆಯಲ್ಲ ಎಂದು ಹೇಳುತ್ತದೆ. ಆಗ ರೈತ ಅದೇ ನಿಜವೆಂದು ನಂಬಿ ಅದರ ಕಾಲನ್ನು ಬಿಟ್ಟು ಮರದ ಬೇರನ್ನು ಹಿಡಿಯುತ್ತಾನೆ. ತಕ್ಷಣ ನರಿ ತಪ್ಪಿಸಿಕೊಂಡು ಅದರ ಕಾಡಿನ ಕಡೆ ಓಡುತ್ತದೆ.